ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಬಸ್ಸಲ್ಲಿ ಕೂತಿದ್ದೀನಿ ಮಗ ಇನ್ನೇನು ಬಂದ್ಬಿಡ್ತೀನಿ ಅಲ್ಲಿಗೆ ಅಂತ ಹೇಳಿ ನನ್ನ ಅದೃಷ್ಟಕ್ಕೆ ನಮ್ಮೂರಿದ್ದಾನೆ ಸ್ಟ್ಯಾಂಡ್ ಬಿಟ್ಟಿದ್ದರಿಂದ ನನಗೆ ಸೀಟು ಕೂಡ ಸಿಕ್ತು. ಕಾಲಿತ್ತು ಪರವಾಗಿಲ್ಲ ಬಸ್ಸು. ಅಲ್ಲಿಂದ ಬಂದು ಹಿರಿಯರ ಹತ್ರ ಇಳ್ಕೊಂಡು ಅವ್ರಿಗೆ ಫೋನ್ ಮಾಡಿದೆ, ಬ್ರದರ್ ಎಲ್ಲಿದ್ದೀರಾ ಅಂತ. ಇಷ್ಟು ಬೇಗ ಬಂದ್ಬಿಟ್ಟ ಸುನಿಲ್ ಬೆಂಗಳೂರಿಂದ ಅಂತ ಅಂದರು. ಬ್ರದರ್ ಬೆಂಗಳೂರಿಂದ ಅಲ್ಲ ಬ್ರದರ್, ನಾನು ನಮ್ಮೂರಿಂದ ಬಂದಿದ್ದೀನಿ ಅಂತ ನಾನು ಹೇಳಿದೆ. ಹೌದಾ, ಅಯ್ಯೋ ಸಂಜೆ ಆಗುತ್ತೆ ಬರೋದು ಅಂದ್ಕೊಂಬಿಟ್ಟು ನಾನು ಎಲ್ಲೋ ಹೊಂಟ್ಬಿಟ್ಟಿದ್ದೀನಿ, ವೆಯ್ಟ್ ಮಾಡು ಬರ್ತೀನಿ ಅಂತ ಅಂದರು. ನಾನು ವೆಯ್ಟ್ ಮಾಡೋಕ್ಕೆ ಬಿಸಿಲು ವಾಯ್ತದೆ, ಎಲ್ಲೋ ಕೂರಕ್ಕೆ ಒಂದು ಜಾಗ ಇಲ್ಲ ಅಲ್ಲೆಲ್ಲೂ. ಇಂದಿರಾ ಕ್ಯಾಂಟೀನ್ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ತಿರ್ಗಾ ಮತ್ತೆ ಎಲ್ಲ ಕಡೆ ಓಡಾಡ್ಕೊಂಡು ಯಾರ್ಯಾರನ್ನೋ ಕೇಳಿ ಕೊನೆಗೆ ಈ ಮೇಡಮ್ನ ಕೇಳಿದೆ, ಮೇಡಮ್ ಇಲ್ಲೇ ನಾನು ಮಿನಿ ಪಾರ್ಕ್ ಥರ ಇದೆಯಾ ಕೂತ್ಕೊಳ್ಳೋಕ್ಕೆ, ಬಿಸಿಲು ಬೇರೆ ವಾಯ್ತಾ ಇದೆ ಅಂತ. ಅವರಲ್ಲಿ ಕಡಲೆಕಾಯಿ ಮಂಡಿ ಹತ್ರ ಐತೆ ಹೋಗಿ ಅಂತಂದರು. ಸೀದಾ ನಾನು ಒಂದು ಬಾಟ್ಲು ನೀರು ತೊಗೊಂಬಿಟ್ಟು ಸೀದಾ ಕಡಲೆಕಾಯಿ ಮಂಡಿ ಹತ್ರ ಬಂದು ಕೂತ್ಕೊಂಡೆ. ಕಾದೆ 2 ಗಂಟೆ ಆಯಿತು, ಇನ್ನೂ ಬರಲೇ ಇಲ್ಲ. ಊರಿಗೆ ಹೋಗೋಣ ಅಥವಾ ಬೆಂಗಳೂರಿಗೆ ಹೋಗೋಣ ಅಥವಾ ಇಲ್ಲೇ ಇರೋಣ. ನನಗೆ ಸಿನಿಮಾ ಉಜ್ಜು ಬೇರೆ ಎಷ್ಟೊತ್ತಾರ ಸರಿ ಅಂದ್ಬಿಟ್ಟು ಇಲ್ಲೇ ಕಾಯ್ತಾ ಕೂತ್ಕೊಂಡ್ಬಿಟ್ಟೆ. ಕೊನೆಗೆ ಒಂದು 2:30 ಬಂದರು. ಬ್ಯಾಗ್ ತಗ್ಲಾಕೊಂಬಿಟ್ಟು ಅಲ್ಲಿದ್ದು ಸೀದಾ ಹೊರಟ್ವಿ. ಶೂಟಿಂಗ್ ಪ್ಲೇಸ್ ನೋಡೋಣ ಅಂತ ಬಂದ್ವಿ. ಅಲ್ಲೇ ಪಕ್ಕದೂರವ್ರನ್ನ ಕೇಳಿದ್ವಿ, ನೈಟ್ ಹೊತ್ತೆಲ್ಲ ಹೋಗ್ಬಿಡಿ ಸರ್, ಕೆಲವು ವರ್ಷಗಳಿಂದ ಇಲ್ಲಿ ಯಾರ್ಯಾರು ಸತ್ತಿದ್ದಾರೆ, ನೇಣು ಹಾಕೊಂಡು ಬೇರೆ ರೀಸೆಂಟಾಗಿ ಒಂದು ಸತ್ತೋಗಿದೆ ಅಂತ ಭಯ ಬೇರೆ ಬಿಡಿಸ್ಬಿಟ್ರು. ಹುಡುಗರೆಲ್ಲ ಭಯ ಬಿದ್ದುಬಿಟ್ಟು ಬರಲ್ಲ ಅಂತಂದ್ರು. ಕೊನೆಗೂ ನೈಟ್ ಅದೇನಾಗಲಿ ಅಂದ್ಬಿಟ್ಟು ಶೂಟ್ ಎಲ್ಲ ಮುಗಿಸಿ ಬೆಳಿಗ್ಗೆ ಬೆಂಗಳೂರು ಕಡೆ ಒಂಟೆ. ಬೆಂಗಳೂರಿಗೆ ಬಂದು ಫುಟೇಜಸ್ ನೋಡ್ತೀನಿ, ಜಾಸ್ತಿ ಲೈಟಿಂಗ್ಸ್ ಯೂಸ್ ಮಾಡಿಲ್ಲದೆ ಇರೋ ಕಾರಣ ಎಲ್ಲ ವಿಜುವಲ್ ನಾಯ್ಸ್ ಬಂದ್ಬಿಡ್ತು. ಬೇಜಾರಾಗೋಯ್ತು ನನಗೆ, ಏನಪ್ಪ ನೈಟ್ 3 ಗಂಟೆವರೆಗೂ ಶೂಟ್ ಮಾಡಿದ್ರು ಹಿಂಗಾಗೋಯ್ತು ಅಂದ್ಬಿಟ್ಟು. ಕೆಲವು ತಪ್ಪುಗಳು ಆಗ್ತವೆ, ಮತ್ತೆ ಶುರು ಮಾಡೋಣ, ಮತ್ತೆ ಶೂಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಸಾಕು, ಎಲ್ಲ ಒಳ್ಳೆಯದೇ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.